ಎಲ್ರಿಗೂ ನಮಸ್ಕಾರ. ಭಾರತದ ರಾಷ್ಟ್ರಗೀತೆ ಜನಗಣಮನ ಒಂದು ಗೌರವಮಯ ಗೀತೆ. ನಮ್ಮ ಭಾರತದ ರಾಷ್ಟ್ರಗೀತೆಯು ಭಾರತದೆಲ್ಲೆಡೆ ಒಕ್ಕೂಟದ ಭಾವನೆ, ರಾಷ್ಟ್ರಪ್ರೇಮ ಮತ್ತು ಏಕತೆಯ ಪ್ರತೀಕವನ್ನು ತೋರುತ್ತದೆ. ಈ ನಮ್ಮ ರಾಷ್ಟ್ರಗೀತೆಯ ಇತಿಹಾಸವನ್ನು ಸರಳವಾಗಿ ವಿವರಿಸುತ್ತೇನೆ. ಈ ಗೀತೆಯನ್ನು ರವೀಂದ್ರನಾಥ ಟಾಗೋರ್ ಅವರು 1911ರಲ್ಲಿ ಬರೆದರು. 1911ರ ಕೋಲ್ಕತ್ತಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹಾಡಲಾಯಿತು. ಈ ಗೀತೆಯಲ್ಲಿ ಭಾರತದ ಎಲ್ಲ ರಾಜ್ಯಗಳು, ನದಿಗಳು, ಪರ್ವತಗಳು, ಜನತೆಗಳ ಸೌಹಾರ್ದತೆ, ವೈವಿಧ್ಯತೆ ಮತ್ತು ಏಕತೆಯ ಬಗ್ಗೆ ತಿಳಿಸಲಾಗಿದೆ. 1950 ಜನವರಿ 24ರಂದು ಜನಗಣಮನವನ್ನು ಭಾರತ ಸರ್ಕಾರ ಅಧಿಕೃತ ರಾಷ್ಟ್ರಗೀತೆಯಾಗಿ ಘೋಷಿಸಿತು. ಈ ಗೀತೆ ಸಂಸ್ಕೃತನಿಷ್ಠ ಬಂಗಾಳಿ ಭಾಷೆಯಲ್ಲಿ ಬರೆಯಲಾಗಿದೆ. ಆದರೂ ಇದು ಎಲ್ಲ ಭಾರತೀಯರು ಅರ್ಥ ಮಾಡಿಕೊಳ್ಳುವ ಸರಳ ಪದಗಳಲ್ಲಿದೆ. ಈ ನಮ್ಮ ರಾಷ್ಟ್ರಗೀತೆಯನ್ನು 52 ಸೆಕೆಂಡುಗಳಲ್ಲಿ ಹಾಡಬೇಕು. ಯಾವುದೇ ಸಂದರ್ಭದಲ್ಲಿ ಹಾಡುವಾಗ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು. ಇದು ನಮ್ಮ ಭಾರತದ ಭವಿಷ್ಯದ ನಿರ್ಧಾರದಲ್ಲಿ ಜನರ ಪಾತ್ರವನ್ನು ಪ್ರಶಂಸಿಸುತ್ತದೆ. ಈ ಗೀತೆಯನ್ನು ಡ್ಯಾನ್ಸ್ನಂತಹ ಚಟುವಟಿಕೆಗಳಲ್ಲಿ ಬಳಸಬಾರದು, ಏಕೆಂದರೆ ಇದು ನಮ್ಮ ದೇಶದ ಗೌರವಯುತ ರಾಷ್ಟ್ರಗೀತೆಯಾಗಿದೆ. ನಿಮಗೆ ಎಜುಕೇಷನಲ್ಲಿ ಸಂಬಂಧಪಟ್ಟಂತಹ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ವಿಷಯದ ಬಗ್ಗೆ ಮಾಹಿತಿನ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗಿನ್ನೂ ಉಪಯುಕ್ತವಾದಂತಹ ಮಾಹಿತಿ ಬಗ್ಗೆ ನಾನು ನನ್ನ ಚಾನಲ್ನಲ್ಲಿ ತಿಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.